ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ 12ನ ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಗ್ತಾ ಇದೆ 6 ಗಂಟೆಗೆ. ಇನ್ನು ಕಂಟೆಸ್ಟೆಂಟ್ಗಳ ರಿವೀಲೇ ಮಾಡ್ತಾ ಇದ್ದಾರಪ್ಪ. ಬಿಗ್ ಬಾಸ್ 12 ಪ್ರೋಮೋ ಬಗ್ಗೆ ಮಾತನಾಡೋದಾದ್ರೆ, ಬಿಗ್ ಬಾಸ್ 12ನ ಸೆಕೆಂಡ್ ಪ್ರೋಮೋ ರಿವೀಲ್ ಆಗಿದೆ. ಫಸ್ಟ್ ಪ್ರೋಮೋ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೆಕೆಂಡ್ ಪ್ರೋಮೋ ತುಂಬಾ ಶಾಕಿಂಗ್ ಆಗಿತ್ತು ನನಗಂತೂ. ಈ ಕಂಟೆಸ್ಟೆಂಟ್ ರಿವೀಲೇ ಮಾಡ್ಬಿಡ್ತಾರ ಗ್ರ್ಯಾಂಡ್ ಓಪನಿಂಗಿಂತ ಮುಂಚೆನೆ ಎಲ್ಲ ಕಂಟೆಸ್ಟೆಂಟ್ಗಳ ರಿವೀಲ್ ಮಾಡ್ತಾ ಇದಾರಲ್ಲಪ್ಪ ಅಂತ ಅನ್ನೋ ರೀತಿ ಆಗ್ತಾ ಇದೆ ನನಗಂತೂ. ಇನ್ನು ಮಲ್ಲಮ್ಮ ಹಾಗೆ ನಮ್ಮ ಮಂಜು ಭಾಷಿಣಿ ಇರ್ಬೋದು, ನಮ್ಮ ಕಾಕ್ರೋಚ್ ಸುಧೀರ್ 3 ಜನ ಅಷ್ಟೇನೆ ಅಪ್ಪ ಕನ್ಫರ್ಮ್ ಕಂಟೆಸ್ಟೆಂಟ್ ಆಗಿ ಅವ್ರನ್ನ ರಿವೀಲ್ ಮಾಡಿದ್ರು. ಇನ್ನು ಸ್ಟೇಜ್ ಮೇಲೆ ಯಾರನ್ನು ತೋರಿಸೋದಿಲ್ಲ, ಇನ್ನು ಗ್ರ್ಯಾಂಡ್ ಓಪನಿಂಗಲ್ಲೇ ತೋರಿಸ್ತಾರೆ ಅಂತಂದರೆ ಪ್ರೋಮೋದಲ್ಲೇ ತೋರಿಸ್ತಾ ಇದ್ದಾರೆ ಗ್ರ್ಯಾಂಡ್ ಓಪನಿಂಗಲ್ಲಿ ಯಾರು ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಈ ಕಂಟೆಸ್ಟೆಂಟು ನಿಜವಾಗ್ಲೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ವ್ಯಕ್ತಿಗಳನ್ನೇ ಜಾಸ್ತಿ ಜನನ ತಗೋತಾ ಇದ್ದಾರೆ. ಅದರಲ್ಲೂ ಈ ಹುಡುಗಿ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ಏನೋ ಗೊತ್ತಿಲ್ಲ, ನಮ್ಮ ಬಿಗ್ ಬಾಸ್ ತಲೆ ಏನು ಗುರು ಇದು, ಯಾವ್ಯಾವ ರೀತಿ ಕಂಟೆಸ್ಟೆಂಟ್ಗಳು ತಂದು ಒಳಗಡೆ ಹಾಕ್ತಾ ಇದ್ದಾರೆ. ಬಟ್ ಹಿಂಗಾಡ್ತಾರೆ ಏನು ಅಂತೇಳಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವರು. ನನಗೆ ರಕ್ಷಿತಾ ಶೆಟ್ಟಿ ಅವರು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮತ್ತು ಏನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ವೈರಲ್ ಆಗಿರುವಂತಹ ಹುಡುಗಿ ಅಂತಲೇ ಹೇಳ್ಬೋದು. ಯಾವುದೋ ಒಂದು ವಿಡಿಯೋದಲ್ಲಿ ತುಂಬ ವೈರಲ್ ಆಗಿ ಅದಾದಮೇಲೆ ಅವರ ಮಾತಿನಿಂದನೇ ಅವರ ಅಡುಗೆಗಳು, ಆ ಒಂದು ಅರ್ಧ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕನ್ನಡ ಅಷ್ಟು ನೀಟಾಗಿ ಬರಲಿಲ್ಲ ಅಂದರೆ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ 12ಗೆ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಈ ಒಂದು ರಕ್ಷಿತಾ ಶೆಟ್ಟಿ ಅವರು. ನಿಜವಾಗ್ಲೂ ಕಿಚ್ಚ ಸರ್ರು ನೋಡ್ತಾ ಇದ್ರೆ ನಗ್ತಾ ಇದ್ರು, ಅವ್ರ ಮಾತಿಗೆ ನಗ್ತಾ ಇದ್ರು ನಮ್ಮ ಕಿಚ್ಚ ಸರು. ನನಗೆ ಏನು ಅನಿಸ್ತಾ ಅಂತಂದರೆ, ಈ ಹುಡುಗಿ ಏನು ಕಾಮಿಡಿ ಮಾಡ್ಬೋದು, ಏಕೆಂದರೆ ಮುಗ್ಧತೆ ಇದೆ, ಜೊತೆಗೆ ಮಾತಿನಲ್ಲಿ ಇಂದನೇ ಫೇಮಸ್ ಆಗಿರೋವಂಥದ್ದು, ಆ ಮಾತಿಂದನೇ. ಸೊ ಈ ಮಾತು ಇಷ್ಟ ಆಗುತ್ತೆ ಜನಕ್ಕೆ, ಆ ಮುಗ್ಧತೆನೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಸ್ವಲ್ಪ ನರ್ವಸ್ ಆದಂಗಿದೆ. ಏನೋ ಒಂದು ಕ್ರಿಯೇಟಿವಿಟಿಯಿಂದನೇ ಅವರೊಂದು ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಮಸ್ ಆಗಿರ್ತಾರೆ, ಜನಕ್ಕೆ ಇಷ್ಟ ಆಗಿರ್ತಾರೆ. ಕ್ರಿಯೇಟಿವಿಟಿ ಯಾರಲ್ಲೂ ಇಲ್ದಿರೋವಂಥದ್ದು ಕ್ರಿಯೇಟಿವಿಟಿ ಇರೋದ್ರಿಂದನೇ ಅವರು ವೈರಲ್ ಆಗಿರ್ತಾರೆ. ಸೊ ಅಂಥವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ತಗೊಂಡು ಹೋದರೆ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕು. ಕೆಲವೊಮ್ಮೆ ಫ್ಲಾಪ್ ಆದದ್ದು ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿ ತಲೆ ಓಡಿಸಿ ಅಷ್ಟು ಟೇಕ್ಸ್ನ ತೊಗೊಂಡು ಮಾಡಿರ್ತಾರೆ ವೀಡಿಯೋಸ್ನ. ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಸ್ವಲ್ಪ ಎಲ್ಲ ಒಂದು ಕಡೆ ನರ್ವಸ್ ಆಗಿರೋದಿದೆ. ನಾನೊಂದು ಹೆಸರು ತೊಗೊಂಡಿದ್ದಾರೆ, ಒಂದು ಬಿಗ್ ಬಾಸಲ್ಲಿ ಧನುಶ್ರೀ ಅವರು 9th ಸೀಸನಲ್ಲೇನೋ ಹೋಗಿದ್ರು. ಅವರು 2 ವಾರಕ್ಕೋ 1 ವಾರಕ್ಕೋ ವಾಪಸ್ ಬರ್ತಾರೆ. ಇಲ್ಲಿ ಹೊರಗಡೆ ಇದ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದು ಕೆಲವೊಮ್ಮೆ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಹೆಂಗೆ ಅಡ್ಜಸ್ಟ್ ಆಗಿರ್ತಾರೆ, ಹೇಗೆ ಆ ಒಂದು ಬಿಗ್ ಬಾಸ್ ಮನೆನ ಅರ್ಥ ಮಾಡಿಕೊಂಡು ಅವರು ಮುಂದೆ ಹೋಗ್ತಾರೆ ಅನ್ನೋದು ಇಲ್ಲಿ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಹೊರಗಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೇ ಒಂಥರ, ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಅವ್ರು ಅಷ್ಟು ಜನಕ್ಕೆ ಹೊಂದ್ಕೊಂಡು ಅಲ್ಲಿನ ಟಾಸ್ಕ್ಗೆ ಹೊಂದ್ಕೊಂಡು ಹೆಂಗೆ ಅವರು ಅಷ್ಟು ಕ್ಯಾಮ್ರಾಗಳನ್ನ ಫೇಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಮೇಯ್ನು ನೋಡಬೇಕು. ಈಗ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕೆ ರಿವೀಲೇ ಆಗಿದೆ ಆಲ್ರೆಡಿ. ಸ್ಟೇಜ್ ಮೇಲೆ ಅವ್ರನ್ನು ಕೂಡ ರಿವೀಲ್ ಮಾಡಿದ್ರು ನಮ್ಮ ಕಿಚ್ಚ ಸರ್ ಅವರು. ಕಿಚ್ಚ ಸರ್ ಜೊತೆ ಮಾತಾಡುವಾಗಲೇ ಆ ಹುಡುಗಿ ಸ್ವಲ್ಪ ನರ್ವಸ್ ಅನಿಸ್ತಾ ಇದ್ದಾಳೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಏನು ಮಾಡ್ತಾಳೆ ಅಂತ ನೋಡಬೇಕಾಗಿದೆ. ಬಟ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಹುಡುಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತೆ ಅಂತ. ರಕ್ಷಿತಾ ಶೆಟ್ಟಿ ಅವರು ಮೀನು ಸಾರು ಮಾಡೋದಿರ್ಬೋದು, ಆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅಡುಗೆಗಳನ್ನ ತಿಂದು ಯಾರೂ ಉಳಿದಿಲ್ಲ ಅಂತ ಅನಿಸುತ್ತೆ ನನಗಂತೂ. ನಮ್ಮ ಕಿಚ್ಚ ಸರ್ ಕೇಳ್ತಾರೆ, ನನಗೆ ಏನು ಮಾಡ್ಕೊಡ್ತೀರಾ, ಸಾರು ರಸನ ಏನು ಅಂತ ಕೇಳ್ತಾರೆ. ಮೀನು ರಸ ಬೇಕಾ ಯಾವ್ದು ರಸ ಬೇಕು ಅಂತ ಹೇಳ್ತಾರೆ. ನಮ್ಮ ಕಿಚ್ಚ ಸರ್ ಅಂತೂ ನಗ್ತಾ ಇದ್ದಾರೆ. ನಮ್ಮ ಕಿಚ್ಚ ಸರ್ ಲುಕ್ ಅಂತೂ ಸೂಪರ್ ಅಂತ ಹೇಳ್ತೀನಿ. ಈ ಹುಡುಗಿ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋವಂಥವ್ರು ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಸೆನ್ಸೇಷನ್ ಕ್ರಿಯೇಷನ್ ಜೊತೆಗೆ ಏನಂದರೆ ಕೆಲವೊಂದು ಟ್ರೋಲ್ಸ್ಗಳು ಆಯಿತು. ಕನ್ನಡ ಮಾತಾಡೋದಕ್ಕಾಗಿರ್ಬೋದು, ಆ ಒಂದು ವಿಷಯಕ್ಕೆ ಸ್ವಲ್ಪ ಟ್ರೋಲ್ಸ್ಗಳೇ ಜಾಸ್ತಿ ಆಗಿದೆ. ಇನ್ನು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ತಕ್ಷಣ ಟ್ರೋಲ್ಸ್ಗಳು ಜಾಸ್ತಿ ಆಗುತ್ತೆ ಅಂತ ನನಗಂತೂ ಕನ್ಫರ್ಮ್ ಆಗಿ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ತದೆ? ಟ್ರೋಲ್ಸ್ಗಳಂತೂ ಕಂಟಿನ್ಯೂಸ್ ಮೇಲೆ ಈ ಹುಡುಗಿ ಮೇಲಂತೂ ಟ್ರೋಲ್ಸ್ಗಳು ಇದ್ದೇ ಇರುತ್ತೆ. ಯಾಕೆಂದರೆ ನಾನು ಸುಮಾರಷ್ಟು ಟ್ರೋಲ್ಸ್ಗಳಿಂದಲೇ ನೋಡಿದ್ದು. ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ಲಿ ಇವ್ರನ್ನ ನೋಡಿದೆ. ಓಕೆ ಕಂಟೆಸ್ಟೆಂಟು, ಬಟ್ ಬಿಗ್ ಬಾಸ್ ಮನೆ ಒಳಗೋದಾಗ ಏನು ಆಡ್ತಾರೆ ಅಂತ ನೋಡಬೇಕಾಗಿದೆ. ಇವರ ಕನ್ನಡಕ್ಕೆ ಸಿಕ್ಕುತ್ತಾ ಮಾನ್ಯತೆ ಅಂತ ನೋಡಬೇಕು. ಡಿಫ್ರೆಂಟ್ ಕನ್ನಡ
ನೋಡೋಣ ಬಿಗ್ ಬಾಸ್ ಮನೆಗೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಲ್ ದ ಬೆಸ್ಟ್ ಹೇಳೋಣ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಗೈಸ್ ಇದಾಗಿತ್ತು ಅಪ್ಡೇಟು, ಪ್ರೊಮೋ ಅಪ್ಡೇಟು, ಸೆಕೆಂಡ್ ಪ್ರೊಮೋ ಅಪ್ಡೇಟು. ಫಸ್ಟ್ ಪ್ರೊಮೋ ಮಲ್ಲಮ್ಮಂದಾಗಿತ್ತು, ಮತ್ತು ಇನ್ನು ಗ್ರ್ಯಾಂಡ್ ಓಪನಿಂಗ್ ಬಗ್ಗೆನೂ ಕೂಡ ಜಂಟಿ ಮತ್ತು ಒಂಟಿ ಕತೆದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ರಕ್ಷಿತಾ ಶೆಟ್ಟಿಯ ಒಂದು ಶಾಕಿಂಗ್ ಎಂಟ್ರಿಗೆ ಹೇಗೆ ಅನಿಸ್ತಾ ಇದೆ ನಿಮಗೆಲ್ಲ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.